सर्वांनी शांतता, सौहार्द व भक्तिभावाने सण साजरे करावेत, पण सर्वसामान्यांना त्रास दिल्यास कायदा शांत बसणार नाही, असे गोकाक ग्रामीण पोलीस ठाण्याचे PSI के वालीकर यांनी कठोर इशारा दिला. गोकाक तालुक्यातील कोडनूर येथील लक्ष्मी मंदिरात आयोजित गणेशोत्सव व ईद मिलाद निमित्त शांतता बैठकीत ते बोलत होते. त्यांनी सांगितले की सण सर्वांनी भक्तिभावाने व शांततेत साजरा करावा. कोणत्याही प्रकारची अप्रिय घटना घडता कामा नये, असे ते म्हणाले. ಏನಪ್ಪ ಅಂತ ನಮ್ಮ ಉದ್ದೇಶ ಏನಂದ್ರೆ ಗಣಪತಿ ಹಬ್ಬ ಶಾಂತ ರೀತಿಯಿಂದ ಮಾಡ್ಕೋಬೇಕು. ಈ ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡಿ ಅದರಿಂದ ಏನು ಉಪಯೋಗ ಇಲ್ಲ. ನೀವು 40-50 ಸಾವಿರ ರೂಪಾಯಿ ಡಿಜೆ 1 ಲಕ್ಷ ತನ ಡಿಜೆ ಕೊಟ್ಟು ಪರ್ಮಿಷನ್ ಕೊಟ್ಟು ತಗೋತೀರಾ. ನಾವು ಬಂದ್ ಮಾಡ್ಸೋದು, ಕೇಸ್ ಮಾಡೋದು ದಯವಿಟ್ಟು ಯಾರು ಮಾಡಬೇಡಿ. ತಾವು ಯಾರಾದ್ರೂ ಈಗ ಮುಂಚೆನೆ ತಾವು ಮುಂಗಡವಾಗಿ ಏನಾದ್ರು ಹಣ ಕೊಟ್ಟಿದ್ರ ಈ ಹಣ ಸ್ವೀಕಾರ ಮಾಡಿ. ಅವೇನು ಅಮೌಂಟ್ ಏನಿರ್ತಾವ, ಎಷ್ಟೋ ಮಂದಿ ಬಡ್ರು ಇರ್ತಾರ, ಸ್ಕೂಲ್ ಸ್ಟೂಡೆಂಟ್ ಇರ್ತಾರ, ಆಮೇಲೆ ಕೆಲವು ಶಾಲೆಗಳಲ್ಲಿ ಬೆಂಚ್ ಇರೋದಿಲ್ಲ, ಪಠ್ಯ ಪುಸ್ತಕಗಳು, ಬಟ್ಟೆಗಳು, ಈ ತರ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕೊಟ್ರ ಮಕ್ಕಳು ವರ್ಷಗಟ್ಲೆ ತಮ್ಮ ನೆನೆಸ್ಕೋತಾರ. ಈಗ ಗಜ ಮಂಡಳಿದವರು ಈ ತರ ನಮ್ಮ ಬುಕ್ಸ್ ಕೊಟ್ರು, ನಮಗ್ ಬಟ್ಟೆ ಕೊಟ್ರು ಅಂತ ಎಷ್ಟೋ ಬಡ ಮಕ್ಕಳು ನೆನೆಸ್ಕೋತಾರ. ದಯವಿಟ್ಟು ಆ ಡಿಜೆದಕ್ಕೆ ಯಾವತ್ತಿಗೂ ಹೋಗಕ್ ಹೋಗ್ಬಿಡಿ. ಆಮೇಲೆ ನಾನು ತುಂಬಾ ಸ್ಟ್ರಿಕ್ನೆಸ್ ದಯವಿಟ್ಟು ಹೇಳ್ತಾ ಇದ್ದೀನಿ. ನಾನು ಪ್ರತಿ ಊರಲ್ಲಿ 25-30 ಮಂದಿ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ. ಯಾವ ಗಾಂಚಲೆ ಮಾಡೋದು, ಕುಡಿದು ಗಲಾಟೆ ಮಾಡೋದು, ಜಾತಿ ನಡುವ, ಗುಂಪು ನಡುವ, ಆ ತರ ಏನಾದ್ರೂ ನೀವು ಏನ್ ಮಾಡ್ದೆ 20-25 ಮಂದಿ ನಾನು ಟಾರ್ಗೆಟ್ ಮಾಡ್ತಾ ಇದೀವಿ. ನಾವೆಲ್ಲ ಆಲ್ರೆಡಿ ನಮ್ಮ ಬೀಟ್ ಸಿಬ್ಬಂದಿಗೆ ನಾವೆಲ್ಲ ಹೇಳಿದ್ದೇನೆ. ಯಾವುದೇ ರೀತಿ ನೀವು ಬೀಟ್ ಏನಾದ್ರೂ ನೀವು ಮಾಡಿದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. 20-25 ಜನ ನಾವು ಒಂದು ಕೊಣ್ಣೂರಾಗ್ಲಿ ಬೆಂಚಿ ಮಾಡಿ ಎಲ್ಲ ನಮ್ಗೆ 41 ಹಳ್ಳಿಯಲ್ಲಿ ನಾವೆಲ್ಲ ಟಾರ್ಗೆಟ್ ಮಾಡ್ತಾ ಇದೀವಿ. 107 ಪ್ರಕರಣ ಮುಂಜಾಗ್ರತಾ ಕ್ರಮ ತಗೊಂಡು ಆಮೇಲೆ ಬಾಂಡೋರ್ ಮಾಡಿಸಿ 5 ಲಕ್ಷ ರೂಪಾಯಿ ದಂಡವನ್ನು ಕೊಡಿಸೋ ವ್ಯವಸ್ಥೆನು 100% ನಾವು ಮಾಸೆ ಮಾಡ್ತೇವೆ. ದಯವಿಟ್ಟು ನಮ್ಗ ಗಣಪತಿ ಹಬ್ಬ ಆಗ್ಲಿ, ನಮ್ಮ ಕೊಣ್ಣೂರಾಗ್ಲಿ, ಸುತ್ತಮುತ್ತ ಪ್ರತಿಯೊಂದು ಹಳ್ಳಿ ಇರಬೇಕು. ನಮ್ಗೆ ಶಾಂತಿ ರೀತಿಯಿಂದ ಇರಬೇಕು. ಕಾನೂನು ಸುವ್ಯವಸ್ಥೆ ಯಾವುದೇ ತೊಡಕಾಗ್ಬಾರ್ದು. ಆಮೇಲೆ ಗಡಿಪಾರ ನಾನು ಲಾಸ್ಟ್ ಟೈಮ್ ಗೋಕಾಕ್ ಜಾತ್ರೆ ಮಾಡಿದೆ. ಇಲ್ಲೂ ನೆಕ್ಸ್ಟ್ ಜಾತ್ರೆ ನಾನು ಮಾಡ್ತೇನೆ. ಸೊ ನಾವು ಏನ್ ಮಾಡಿದಪ್ಪ ಅಂದ್ರೆ ನೆಕ್ಸ್ಟ್ ನಾನು ಇಲ್ಲೇ ಮಾಡ್ತೀನಿ. ನಾನು ಏನ್ ಮಾಡಿದೆ ಅಂದ್ರೆ ಯಾರು ಗೋಕಾಕ್ದಾಗ ತಿಳ್ಕೊಳ್ಳಿ ನೀವು, ಸುಮಾರು 15-20 ಜನ ನಾನು ಗಡಿಪಾರ ಮಾಡಿದ್ದೇನೆ. ಒಂದು 500-1000 ಜನ ನಾನಪ್ಪ ಅಂತಂದ್ರೆ 107 ಮಾಡಿ ಮುಂಜಾಗ್ರತಾ ಕ್ರಮವಾಗಿ ನಾ ಇವತ್ತು ಬಾಂಡವ್ ಮಾಡಿಸಿದ್ದೇನೆ. ನೀವು ಏನು ಸಹಕಾರ ಕೇಳ್ರಿ, 100% ನನ್ನ ಕಡೆಯಿಂದ ನಾ ಏನ್ ಸಹಕಾರ ಕೊಡ್ತೀನಿ. ನಿಮ್ದೇನೇ ಪ್ರಾಬ್ಲಮ್ ನಮ್ಮ ಮುಂದೆ ಹೇಳ್ಕೊಳ್ಳಿ. ಬಟ್ ಆಲ್ತು ಫಾಲ್ತು ಮಾಡೋದು, ರೌಡಿಸಮ್ ಮಾಡೋದು, ನಾನೇ ಊರ ಕಿಂಗ್ ಅಂತ ಹೇಳೋದು, ಹುಡುಗಿಯ ಚುಡಾಯಿಸೋದು, ಆಮೇಲೆ ಬಂದು ಡ್ಯಾನ್ಸ್ ಮಾಡಿ ಡಿಜೆ ಹಚ್ಚಿ ನಮ್ಮ ಪೊಲೀಸ್ಗೆ ಏನೋ ಮಾತಾಡೋದು, ಅವು ಅಂದ್ರೆ ನಾನಂತೂ ಕ್ಷಮಿಸೋದು ಸಾಧ್ಯನೇ ಇಲ್ಲ. ದಯವಿಟ್ಟು ಅದು ಅಲೋಕ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಯಾರು ರೌಡಿ ಶೀಟರ್ ಇದ್ದೀರಿ ಅವರು ನಾವು ಬಾಂಡೋರ್ ಮಾಡಿರ್ತೀವಿ. ಮತ್ತೆ ಏನು ರೌಡಿ ಶೀಟ್ ಕೇಸ್ ಇದ್ದರೆ ರೌಡಿ ಶೀಟ್ ಮಾಡ್ಬೇಕಂತ ಏನಿಲ್ಲ, ಗಡಿಪಾರ ಮಾಡ್ಬೇಕಂತ ಏನಿಲ್ಲ. ಯಾವ ನಾಟಕ ಮಾಡಿದ್ರು ಅವ್ರಿಗೆ 100% ನಾವು ಸ್ಟೇಷನ್ ತಂದು ಹೋಗ್ತೀವಿ. ಅವನಿಗೆ ಗಡಿಪಾರ ಮಾಡೋದು, ರೌಡಿ ಶೀಟ್ ಓಪನ್ ಮಾಡೋದು 100% ನಾವು ಮಾಡೇ ಮಾಡ್ತೀವಿ. स्थानिक नगर परिषद सदस्य मारुती पुजेरी यांनी सांगितले की आम्ही विनाकारण आमदारांना सांगितले आहे म्हणून डीजे लावू नका. पुढे गावदेवतेची जत्रा आहे, आतापासूनच आपण कायद्याचे पालन करूया. ಆಫೀಸ್ ಹೆಸರು ತಗೋಬೇಡ್ರಿ. ಯಾಕಂದ್ರೆ ನಿಮ್ಮ ಭವಿಷ್ಯಕ್ಕೆ ಚಲೋ ಅಧಿಕಾರಿಗಳು ಹೇಳ್ತಾರೋ ಅವರು ಯಾರು ಪರ್ಮಿಷನ್ ಇದಕ್ಕೆ ಕೊಡಂಗಿಲ್ಲ. ಸುಳ್ಳ ನೀವು ಹೆಸರು ಹೇಳಿ ಅದನ್ನ ಗೊಂದಲ ಸೃಷ್ಟಿ ಮಾಡಿದ್ರೆ ನುಂಗಲಾಗ್ತಾಯ್ತು. ಏನು ಹಿಡಿಬೇಕು ಬಿಡಬೇಕು. ಯಾಕಂದ್ರೆ ಮುಂದೆ ಏನು ಜಾಮೂನ್ ಜಾತ್ರೆ ಇದನ್ನ ಈಗ ನಿಗ್ರಹ ಮಾಡ್ಲಿ ಅಂದ್ರೆ ಮುಂದೆ ನಿಗ್ರಹ ಆಗುದಿಲ್ಲ. ಅದಕ್ಕೆ ಸಾವುಕಾರ ಹೆಸರು ತಗೊಂಡು ನಾವು ಡಿಜೆ ಹಚ್ಚಿದ್ವು ಎಲ್ಲ ಹೇಳಿದ್ವು ಎಲ್ಲ ನೋಡ್ಕೋತಾ ಇರುತ್ತೆ. ಆ ರೀತಿ ಒಂದು ಹೆಸರದ ಪ್ರಸ್ತಾವನೆ ಮಾಡಬೇಡ್ರಿ. ದಯವಿಟ್ಟು ನಿಮಗೆ ನೀವು ತಿಳಿದು ಒಂದು ಮನಸ್ಸು ಪರಿವರ್ತನೆ ಮಾಡ್ಕೊಂಡು ನೀವು ಒಳ್ಳೆ ರೀತಿ ಒಂದು ಕಾರ್ಯಕ್ರಮ ಮಾಡೋದು ವ್ಯವಸ್ಥೆ ಮಾಡ್ಕೊಂಡು ಅಂತ ಹೇಳಿ ನಮ್ಮ ತಮ್ಮಲ್ಲಿ ಕೇಳ್ಬೋದು. यावेळी नगर परिषद अध्यक्ष विनोद कर्णिंग, फिरोज गौंडी, राजू पिरजादे, कर्मचारी नागराज दुर्दुंडी, हनुमंत गौंडी यांच्यासह गणेश मंडळाचे सर्व सदस्य, मुस्लिम समाजातील लोक व नागरिक उपस्थित होते. मनोहर मॅगेरी, KMM मराठी, गोकाक.